ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನೀಗ ನಿಮ್ಗೆ ಹೇಳೋ ಹೊರಟ ವಿಷಯ ಸಂಜು ವರ್ಸ್ ಗೀತಾ 2 ಚಿತ್ರದ ಒಂದು ಅನಿಸಿಕೆ ಅಭಿಪ್ರಾಯ ಅಂತ ಹೇಳ್ಬೋದು. ಸಂಜು ವರ್ಸ್ ಗೀತಾ ಬಂದು 2 ಇವತ್ತು ರಿಲೀಸ್ ಆಯಿತು. ಸಂಜು ವರ್ಸ್ ಗೀತಾ ಅಂದ ತಕ್ಷಣ ಎಲ್ಲರೂ ಒಂದು ಗಮನಿಸಬೇಕಾದ ಅಂಶ ಏನಂದರೆ, ಸಂಜು ವರ್ಸ್ ಗೀತಾ ಏಪ್ರಿಲ್ ತಿಂಗಳು 2011ರಲ್ಲಿ ಬಂದಿತ್ತು. ಅದರ ಭಾಗವಾಗಿ 2 ಇವತ್ತು ಬಂದಿದೆ ಅಂತ ಅನ್ಕೋಬೇಡಿ. ಅದು ಆ ಥರ ನಿಮ್ಮ ನಿರೀಕ್ಷೆ ಇದ್ದರೆ ಅದು ಸುಳ್ಳು ಖಂಡಿತ. ಯಾಕೆ ಅಂತಂದರೆ ಆ ಚಿತ್ರಕ್ಕೂ ಈ ಒಂದು ಚಿತ್ರಕ್ಕೂ ಸಂಬಂಧ ಇಲ್ಲ. ಫಸ್ಟ್ ಮೂವಿ ಅಂದರೆ ಸಂಜು ವರ್ಸ್ ಗೀತಾ ಏಪ್ರಿಲ್ 1 2011ರಲ್ಲಿ ಬಂತು. ಅಲ್ಲಿಂದ ಗ್ಯಾಪಲ್ಲಿ ಸಂಜು ವರ್ಸ್ 2 ಮತ್ತು ಇವತ್ತು ರಿಲೀಸ್ ಆಗಿದೆ. ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸಂಜು ವರ್ಸ್ ಗೀತಾ ಅಂದ ತಕ್ಷಣ ನೀವು ಫಸ್ಟು ಮೂವಿಗೂ ಇದಕ್ಕೂ ರಿಲೇಟೆಡ್ ಇದೆ ಅಂತ ನಿಮ್ಮ ಕ್ವಶನ್ ಏನಾದ್ರು ಇದ್ದರೆ ಅದನ್ನು ತೆಗೆದಾಕ್ಬಿಡಿ. ಅದಕ್ಕೂ ಇದಕ್ಕೂ ಯಾವುದು ರಿಲೇಟೆಡ್ ಇಲ್ಲ. ಅಂದರೆ ಅದನ್ನು ಮುಂದಿನ ಭಾಗ ಅಂತ ನೀವೇನು ಅಂದ್ಕೊಂಡಿದ್ರೆ ಅದು ಸುಳ್ಳು. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾದ ಹೆಸರು ಬಂದಂತೆ ತದನಂತರದಲ್ಲಿ 2 ಅಂತ ಅಂದರೆ ಅದೇ ಹೆಸರಿನ 2 ಅಂತ ನಾವು ನೋಡ್ತೀವಿ. ಅದು 2 ಅಂತಂದರೆ ಅದರ ಕಂಟಿನ್ಯೂಟಿ ಇದರಲ್ಲಿಲ್ಲ. ಅಂದರೆ ಸಂಜು ವರ್ಸ್ ಗೀತಾ 1ರ ಭಾಗ 2 ಅಂತಂದರೆ ಇದು ಅದನ್ನು ಕನೆಕ್ಟಿವಿಟಿ ಮಾಡಲ್ಲ. ಯಾಕೆ ಇದೇ ಸಪ್ರೇಟ್ ಕತೆ ಇದೆ, ಅದೇ ಸಪ್ರೇಟ್ ಕತೆ ಇದೆ ಅಂತ ನೋಡಿದ ಮೇಲೆ ನನಗನ್ಸಿದ್ದು. ಹಾಗೆ ಮತ್ತೊಂದು ನಿಮಗೆ ವಿಷಯ ಏನಂತಂದರೆ, ಇಲ್ಲಿ ನಾನು ಕಥೆಯನ್ನು ಸಾರಾಂಶನ ಬಿಟ್ಕೊಡಲ್ಲ. ಯಾಕೆಂದರೆ ಚಿತ್ರಕ್ಕೆ ನಾನು ಮಾಡಿದ ಮೋಸ ಆಗುತ್ತೆ. ಮತ್ತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದರೆ, ನನ್ನ ವೀಕ್ಷಕರಿಗೆ ತಿಳಿಸ್ತಿದ್ರೆ ನಾನು ನಿಮಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಕಥೆಯ ಒಂದು ಲೈನನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜು ವರ್ಸ್ ಗೀತಾ ಇದು ಯಾವ ರೀತಿ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಒಂದು ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗಿ ಮಿಡ್ಲ್ ಕ್ಲಾಸ್ ಒಂದು ಸಾಮಾನ್ಯ ಮ್ಯಾನ್, ಅಂದರೆ ಕಾಮನ್ ಮ್ಯಾನ್ ಅಂತ ಕರಿತೀವಿ ನಾವು. ಕಾಮನ್ ಮ್ಯಾನ್ ಒಬ್ಬ ಬಿಸ್ನೆಸ್ ಮಾಡಿದರೆ ಹೇಗೆಲ್ಲ ಇಂಪ್ರೂವ್ ಆಗ್ತಾನೆ ಅನ್ನೋದೊಂದು ಇದರಲ್ಲಿ ಒಂದು ಥೀಮನ್ನು ನಾವು ಗಮನಿಸ್ಬೋದು. ಈ ಕಥೆಯ ಸಂಪೂರ್ಣ ಬಂದ್ಬಿಟ್ಟು ರಚಿತಾರಾಮ್ ಮತ್ತು ಶ್ರೀನಗರ್ ಕಿಟ್ಟಿ ಅವ್ರ ಮೇಲೆ ಸಂಪೂರ್ಣವಾಗಿ ಹೋಗುತ್ತೆ. ಸ್ಟಾರ್ಟ್ ಟು ಎಂಡ್ವರೆಗೂ ಅವ್ರ ಮೇಲೆ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಶ್ರೀಮಂತ ಮನೆಯ ಹುಡುಗಿ, ಮಿಡ್ಲ್ ಕ್ಲಾಸ್ ಅಥವಾ ಸಾಮಾನ್ಯ ಬಡ ಕುಟುಂಬದ ಒಬ್ಬ ಹುಡುಗ ಎಂಬ ಸ್ಟೋರಿಯನ್ನು ಎತ್ಕೊಂಡು ಹೋಗಿ ಯಾವ ರೀತಿ ಅವರ ಪ್ರೀತಿ ಹುಟ್ಟುತ್ತೆ ಮತ್ತು ಅವರು ಯಾವ ರೀತಿಯೆಲ್ಲ ಬೆಳೆದು ನಿಲ್ಲುತ್ತೆ, ಪ್ರೀತಿಯಲ್ಲಿ ಆತ್ಮವಿಶ್ವಾಸ ಎಷ್ಟು ಮುಖ್ಯ, ಒಬ್ಬ ಪ್ರೀತಿಗಾಗಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಒಂದು ಕಥೆಯ ಮುಖಾಂತರ ಡೈರೆಕ್ಟರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾಗಿದೆ ಏನಂತಂದರೆ, ಇಲ್ಲಿ ಈ ಚಿತ್ರದಲ್ಲಿ ಒಳ್ಳೆ ನಟರನ್ನ ಹಾಕ್ಕೊಂಡಿದ್ದಾರೆ. ಶ್ರೀನಗರ್ ಕಿಟ್ಟಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ರಚಿತಾರಾಮ್ ಸಹ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾಧು ಕೊಕ್ಕೀಲ್ ಅವರು ಇದ್ದಾರೆ. ಸಾಧು ಕೊಕ್ಕೀಲ್ ಅವರ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಕಾಮಿಡಿ. ಒಂದು ಕಾಮಿಡಿ ಪಂಚ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಅವ್ರನ್ನ ಕಾಮಿಡಿಯಾಗಿ ಬಳಸ್ಕೋಬೇಕು, ಬಟ್ ಅಲ್ಲಿ ಆಗಿಲ್ಲ. ಹಾಗೆ ರಂಗಾಯಣ ರಘು ಅವರು ಅದ್ಭುತ ನಟ ಅಂತ ಎಲ್ರಿಗೂ ಗೊತ್ತು. ನೀವು ಸುಮಾರು ಚಿತ್ರಗಳಲ್ಲಿ ನೋಡಿರ್ತೀರ, ಕನ್ನಡ ಚಿತ್ರಗಳಲ್ಲಿ. ಈ ಚಿತ್ರದಲ್ಲಿ ನೋಡೋದಾದ್ರೆ ಅವ್ರದ್ದು ಪಾತ್ರ ಸರಿಯಾಗಿ ನಿಭಾಯಿಸೋಕ್ಕೆ ಸ್ವಲ್ಪ ನಿರ್ದೇಶಕರು ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ ಅಂತ ಅನ್ಕೊತೀನಿ. ಅಂದರೆ ತುಂಬ ತುಣುಕಲ್ಲಿ ಬಂದು ವಿಲನ್ ಪಾತ್ರದಲ್ಲಿ ನೋಡೋದಾದ್ರೆ ಸಂಪತ್ ರಾಜ್ ಅವರಿದ್ದಾರೆ, ಬಹುಭಾಷೆ ನಟ ಅಂತ ಕರಿಬೋದು. ಸಂಪತ್ ರಾಜ್ ಅವರು ತುಂಬ ವಿಲನ್ ಪಾತ್ರದಲ್ಲಿ ಬೆಳವಣಿಗೆ ಮತ್ತು ಮಿಂಚಿಂಗಲ್ಲಿ ಇರು ಅಂತ ಹೇಳ್ಬೋದು. ಅವ್ರಿಗೆ ಈ ಪಾತ್ರ ಇನ್ನೂ ಸ್ವಲ್ಪ ಅವ್ರ ಆ್ಯಕ್ಟಿಂಗ್ ಇನ್ವಾಲ್ವ್ ಆಗಬೇಕಾಗಿತ್ತು ಮತ್ತು ಡೈರೆಕ್ಟರ್ ಅವ್ರನ್ನ ಬಳಸ್ಕೋಬೇಕಾಗಿತ್ತು. ಬಟ್ ಈ ಕಾಮಿಡಿ ಅಂತ ಬಂತಂದಾಗ ಕಾಮಿಡಿ ಪಂಚ್ ಆಗಿರೋದು ತಬಲಾ ನಾನಿಯವರು ಇದರಲ್ಲಿ ಅದ್ಭುತವಾಗಿ ಕಾಮಿಡಿಯನ್ನು ಪಂಚ್ ಕೊಟ್ಟಿದ್ದಾರೆ. ಒಂದಿಷ್ಟು ಪಂಚು ಅಥವಾ ಕಾಮಿಡಿ ಅಂತ ನೋಡಿದ್ರೆ ತಬಲಾ ನಾನಿಯವರಿಂದ ನಾವು ನೋಡ್ಬೋದು. ರಾಗಿಣಿಯವರಿದ್ದಾರೆ. ರಾಗಿಣಿಯವರು ಒಂದು ಮಿಡ್ಲಲ್ಲಿ ಹಿಂಗೆ ಬರ್ತಾರೆ, ಒಂದು ಸಾಂಗಲ್ಲಿ ಹಿಂಗೆ ಹೋಗ್ತಾರೆ. ಅದು ಏನಕ್ಕೆ ಬಂದರು, ಏನಕ್ಕೆ ಕೊರಟು ಅಂದರೆ ಯಾವ ಥರದಲ್ಲಿ ಅವ್ರ ರೋಲ್ ಕ್ಯಾರೆಕ್ಟರ್ ಅನ್ನೋದೇ ಗೊತ್ತಾಗಲ್ಲ. ಅದೇನು ಕೆಲವೊಂದು ಪಾತ್ರಗಳು ಅಂತ ಬಂತಂದಾಗ ಈ ಡಿಸ್ಕಂಟಿನ್ಯೂಟಿ ಆಗಿದೆ ಅಂತ ಹೇಳ್ತೀನಿ. ಕಂಟಿನ್ಯೂಟಿ ಆಗಬೇಕಾಗಿತ್ತು, ಎಲ್ಲಿಂದ ಬಂದರು ಎಲ್ಲಿಂದ ಹೋದ್ರು ಅನ್ನೋದೇ ಗೊತ್ತಾಗಲ್ಲ. ಲಿಟ್ಲ್ ಬಿಟ್ ಕನ್ಫ್ಯೂಷನ್ ಆಗುತ್ತೆ ನೋಡೋರಿಗೆ. ಈ ಚಿತ್ರದಲ್ಲಿ ಒಂದು 6 ಗೀತೆಗಳಿವೆ. ನಾವು ಯಾವುದೇ ಚಿತ್ರನ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ನೋಡಲ್ಲ. ಫಸ್ಟ್ ಹಾಫ್ ಅಂತಂದರೆ ಒಂದು ಮಧ್ಯಂತರ ಬರೋಕ್ಕಿಂತ ಮುಂಚಿತ ನೋಡಿದ್ರೆ ಒಂದು 3 ಸಾಂಗ್ ಬರ್ತವೆ. ಆಫ್ಟರ್ ದಟ್ ಅಂದರೆ ಒಂದು ಮಧ್ಯಂತರ ನಂತರ ಒಂದು 3 ಸಾಂಗ್ ಬರ್ತವೆ. ಟೋಟಲ್ ಈ ಚಿತ್ರದಲ್ಲಿ ಒಂದು 6 ಸಾಂಗ್ಗಳಿವೆ. ಅದರ ಜೊತೆಗೆ ಒಂದೇ ಒಂದು ಫೈಟ್ ಇದೆ. ಎಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಕುಂತ್ಕೊಂಡಾಗ ತಕ್ಷಣ ನಿಮಗೆ ಎಲ್ಲಿ ಸಡನ್ನ ಫಿಲ್ಮು ಬೋರು ಅಂತ ಅನಿಸುತ್ತೆ. ಬಟ್ ಅದು ಫುಲ್ ಬೋರ್ ಏನಲ್ಲ. ಬಟ್ ನಾರ್ಮಲಾಗಿ ಕರ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡುತ್ತೆ. ಬಟ್ ಫೀಲ್ ಟಚ್ ಸೆಂಟಿಮೆಂಟ್ ಅಂದರೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಫೀಲ್ ಟಚ್ ಸೆಂಟಿಮೆಂಟ್ ಬರೋದು, ಒಂದು ದನಿ ಕಣ್ಣಾಗ ನೀರು ಬರಬೇಕಂದ್ರೆ ಅದು ಬರೋದು ಕ್ಲೈಮ್ಯಾಕ್ಸಲ್ಲಿ, ಕೊನೆಯಲ್ಲಿ. ಈ ಚಿತ್ರಕ್ಕೆ ಒಂದು ನಿರ್ದೇಶನ ಮಾಡಿದಂಥ ನಾಗಶೇಖರ್ ಅವರು ಸಂಜು ವರ್ಸ್ ಗೀತಾ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗೋದು ಭಾಗಶಃ 1 ಬರುತ್ತೆ. 1 ಅಂತ ಇಲ್ಲ, ಸಂಜು ವರ್ಸ್ ಗೀತಾ ಅಂದ ತಕ್ಷಣ ಬರೋದು ರಮ್ಯಾ ಮತ್ತು ಶ್ರೀನಗರ್ ಕಿಟ್ಟಿ ಅವರು ಕಾಂಬಿನೇಷನ್ ಮೂಡಿ ಬಂದಂಥ ಒಂದು ಚಿತ್ರ ಸಂಜು ವರ್ಸ್ ಗೀತಾ. ಅದು ಅದ್ಭುತವಾಗಿ ಬಂದಿತ್ತು. ಬಟ್ ಇಲ್ಲಿ ಸಂಜು ವರ್ಸ್ ಗೀತಾ ಅಂದ ತಕ್ಷಣ ಯಾಕೆ ಅದನ್ನು ನೆನಪಾಗುತ್ತೆ ಅಂದರೆ, ಅಲ್ಲಿ ಬರೋಂಥ ಒಂದು ಸಾಂಗು ಅಥವಾ ಅಲ್ಲಿ ಬರೋಂಥ ಒಂದು ಸ್ಟೋರಿ ಅದ್ಭುತವಾಗಿತ್ತು. ಅದನ್ನು ಬಂದು ಆದ ತಕ್ಷಣವೇ ಅದಕ್ಕೆ ಸ್ವಲ್ಪ ಗ್ಯಾಪ್ ಅನ್ನೋಕ್ಕೆ ಲಾಂಗ್ ಗ್ಯಾಪಲ್ಲಿ ಮತ್ತೆ ನಮಗೆ ಸಂಜು ವರ್ಸ್ 2 ಬಂದಿರೋದು ಚಿತ್ರ. ಇದನ್ನು ನಾವು ಕಾಣ್ಬೋದು.
ಚಲವಾದಿ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ತರ ಸಿಂಗರ್ ಬಂದು ಸೋನು ನಿಗಮ್. ಚಿತ್ರ ಚೆನ್ನಾಗಿದೆ, ಚಿತ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಏನಂತಂದ್ರೆ ಇನ್ನೊಂದು ಸ್ವಲ್ಪ ಕಂಟೆಂಟ್ ಬೇಕಿತ್ತು ಅಂತ ಅನಿಸ್ತಾ ಇದೆ. ಕೊನೆಗೂ ಗ್ರೇಟ್ ಆಗೋದು ಒಂದು ಪ್ರೀತಿನೇ ಅನ್ನೋದನ್ನ ತೋರಿಸಿದ್ದಾರೆ. ಒಂದ್ಸರಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಿಮಗೇನು ಅನ್ಸುತ್ತೋ ಈ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಒಂದು ಕೊನೆಯಲ್ಲಿ ತಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಮುಖಾಂತರ ತಮಗೆ ಉತ್ತರಿಸ್ತೀನಿ. ಧನ್ಯವಾದಗಳು.